ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಅಡಿಗೆ ಮನೆಗೆ ಸ್ವಾಗತ. ಆರ್ ಅಡಿಗೆ ಮನೆ ಸ್ಪೆಷಲ್ ಒಂದು ಸೈಡ್ ಡಿಶ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ ಇವತ್ತು ಒಂದು ಆಸ್ಪತ್ರೆ ಸಾರು ಮಾಡ್ತಾ ಇದೀವಿ. ಆಸ್ಪತ್ರೆ ಸಾರು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹಂಗೆ ಕರಿತಾ ಇದ್ದು ಮೂಲಂಗಿ ಸಾರನ್ನ ಆಸ್ಪತ್ರೆ ಸಾರು ಅಂತ ಕರಿತಾ ಇದ್ವಿ. ಆದ್ರೆ ಆರೋಗ್ಯಕ್ಕೆ ಅದು ತುಂಬಾ ಒಳ್ಳೇದು. ಅದಕ್ಕಿಂತ ಅದ್ರ ಜೊತೆಲಿರೋ ಮೂಲಂಗಿ ಸೊಪ್ಪು ಎಲ್ಲರೂ ಏನ್ ಮಾಡ್ತೀವಿ, ನಾವು ಮೂಲಂಗಿ ತಗೊಂಡ್ಬರ್ಬೇಕಾದ್ರೆ ಮೂಲಂಗಿ ಸೊಪ್ಪನ್ನ ಬಿಸಾಕ್ಬಿಡ್ತೀವಿ. ಬರೀ ಮೂಲಂಗಿ ಮರ ತಗೊಂಡ್ಬಂದು, ಅದರಲ್ಲೂ ತುಂಬಾ ಜನ ಮೂಲಂಗಿ ಸಾರಂದ್ರೆ ಇಷ್ಟನೇ ಪಡೋದಿಲ್ಲ. ಆದ್ರೆ ಇವತ್ತು ಅದೇ ಮೂಲಂಗಿ ಸೊಪ್ಪು ಹಾಕಿ ಒಂದು ಒಳ್ಳೆ ಸೈಡ್ ಡಿಶ್ ಮಾಡ್ತಾ ಇದೀವಿ. ಒಂದ್ಸಲ ನೀವು ಮಾಡಿದ್ರೆ ಪದೇ ಪದೇ ನೀವೇ ಮಾಡ್ಕೊಂಡು ತಿಂತಾ ಇರ್ತೀರಾ. ಬನ್ನಿ ಹೇಗ್ ಮಾಡೋದು ಅಂತ ಮುಂದೆ ವಿಡಿಯೋ ನೋಡೋಣ. ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆರ್ ಅಡಿಗೆ ಮನೆಯವ್ರೆ, ಏನಿದು ಏನೋ ಸೊಪ್ಪು ಬಿಟ್ಕೊಂಡು ಕೂತಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಸೊಪ್ಪು ಅಂತ ಇದು ಅದಕ್ಕೆ ಕೇಳಿದ್ರಿ, ಏನ್ ಸೊಪ್ಪು ಏನ್ ಬಿಟ್ಕೊಂಡು ಕೂತಿದ್ದೀರಾ? ಮೂಲಂಗಿ ಸೊಪ್ಪು ಜೀರ್ಣ ಕ್ರಿಯೆಗೆ ತುಂಬಾ ಒಳ್ಳೇದು. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಡೈಜೆಷನ್ಗೆ ಒಳ್ಳೇದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ವೇಟ್ ಲಾಸ್ ಮಾಡೋರಿಗೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ. ನೀವು ಗ್ರೇಟ್. ನೀವು ನೋಡಿ, ಮನೆಯವರ ಆರೋಗ್ಯದ ಮೇಲೆ ಎಷ್ಟು ಕಾಳಜಿ ನಿಮ್ಗೆ. ಇರ್ಲೇಬೇಕು ತಾನೆ? ಇರ್ಲೇಬೇಕು. ಸೆಕೆಂಡ್ ಡಾಕ್ಟರ್. ಹೌದಾ? ಫಸ್ಟ್ ಡಾಕ್ಟರ್ ರೀ ಮನೆಗೆ. ನೀವು ಫಸ್ಟ್ ಡಾಕ್ಟರ್. ನೀವು ಡಾಕ್ಟರ್ ಫಸ್ಟ್ ಅವ್ರು ಇರ್ತಾರಲ್ಲ, ಸೆಕೆಂಡ್ ಅವರು ಆಚೆ ಇರೋರು, ಮನೆಗೆ ಡಾಕ್ಟ್ರು ನೀವು. ಇವಾಗ ಇದನ್ನ ಏನ್ ಮಾಡ್ಬೇಕು ಹೇಳಿ? ಇವಾಗ ಇದನ್ನ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡ್ಬಿಡೋಣ. ತೊಳ್ಕೊಂಬನಿ ಹೋಗಿ ಮತ್ತೆ ಇಲ್ಲಿ ಇಟ್ಕೊಂಡು ಕೂತಿದ್ದೀರಾ? ಆರ್ ಅಡಿಗೆ ಮನೆಯವ್ರೆ, ಚೆನ್ನಾಗಿ ತೊಳೆದ್ರ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡ್ಬಂದಿದ್ದೀನಿ 2-3 ಸರಿ. ಇವಾಗ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಮಾಡಿ ಕಡ್ಡಿ ಏನು ಬಿಡಿಸಬೇಡವಾ? ಕಡ್ಡಿ ಸಮೇತ ಹಾಕ್ತಾರೆ. ಎಳೆ ಕಡ್ಡಿ ಇರೋದು ಜಾಸ್ತಿ ಪ್ರೋಟೀನ್. ಎಳೆ ಕಡ್ಡಿ ಅಂತ ಹಾಕೊಂತೀರಾ? ಎಳೆ ಕಡ್ಡಿ ನೋಡಿ, ತೋರಿಸ್ತೀನಿ ನೋಡಿ. ಮುರಿದ್ರೆ ನೀಟಾಗಿ ಮುರ್ಕೊಂಡ್ಬಿಡ್ಬೇಕು, ಅವಾಗ ಎಳೆದಾಗಿದೆ ಅಂತ. ಹೌದಾ? ನೀವು ಗ್ರೇಟ್ ಬಿಡಿ. ಇಷ್ಟೊಂದು ವರ್ಷ ಸರ್ವಿಸ್ ಆಗಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತುಂಬಾ ತಿಳ್ಕೊಳ್ಳೋದಿದೆ. ಹೌದು ಹೌದು, ಬರೋಣ. ನೋಡಿ, ಸಣ್ಣ ಕಟ್ ಮಾಡ್ಕೊಂಡ್ಬಿಡೋಣ. ಮಾಡಿ ಆದಷ್ಟು ಸಣ್ಣ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಬೇಯದೇ ಕಷ್ಟ. ಇದು ತುಂಬಾ ಟೈಮ್ ತಗೊಳುತ್ತೆ. ಬೈಯಲ್ಲ ರೀ, ಬೇಯಬೇಕು. ಬೇಯೋದು ಮತ್ತೆ ಬೈಬೇಕು ಅಂತೀರಾ? ಅಂದ್ರೆ ಬಾಯ್ಲ್ ಆಗೋದು, ಬೇಯೋದು. ಹೋಗಿ ಕನ್ನಡ ಟ್ಯೂಷನ್ಗೆ ಹೋಗಿ ಬನ್ನಿ ಫಸ್ಟ್. ನಿಮ್ಮ ಹತ್ರ ಬರ್ತಿದ್ವಿ. ಬೇಡ. ಸರಿ, ಎಲ್ಲ ಕಟ್ ಮಾಡ್ಕೊಬಿಡಿ. ಮಾಡ್ಕೊಂಬೇಡ ನಿಮಗೆ ಎಲ್ಲ ಕಟ್ಟಿ. ಆರ್ ಅಡಿಗೆ ಮನೆಯವ್ರೆ, ಎಲ್ಲ ಕಟ್ ಮಾಡೋರು ನೀಟಾಗಿ. ನೋಡಿ, ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಒಂದು ಮೂಲಂಗಿ ಕಟ್ ಮಾಡಿ, ಸಣ್ಣದ ಕಟ್ ಮಾಡಿ. ಬೇಕ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ನಾಳೆ ಮೊಯ ಮಾಡೋಕ್ಕೆಲ್ಲ ಹೋಯ್ತು ನಿಂತಾ ಇದ್ದೀರಾ ಬೇರೆ. ಬೇಗ ಕೆಲಸ ಮಾಡಿ. ಸಣ್ಣದ ಮಾಡಬೇಕು. ಎಲ್ಲ ಹಂಗೆ ಮಾಡ್ಕೊಂಬಿಡಿ. ಹಾಕಿ ಕಟ್ ಮಾಡಿರೋದೆಲ್ಲ ಹಾಕಿ ಕುಕ್ಕರ್ಗೆ. ಎಷ್ಟು ವಿಜಿಲ್ ಕೂಗಬೇಕು? ಬೇಯಬೇಕು ಅಂದರೆ ಒಂದು 3-4 ವಿಜಿಲ್ ಕೂಗಿಸ್ಕೋಬೇಕು. ಮೂಲಂಗಿ ಸೊಪ್ಪು ಬೇಯೋದು ತುಂಬ ಲೇಟಾ? ಆರೋಗ್ಯಕ್ಕೆ ಒಳ್ಳೇದು. ಇವಾಗ ನೀರು ಹಾಕೊಂಡು ಬೇಯಕ್ಕೆ ಇಟ್ಕೊಂಬಿಡೋಣ. ಸಾಕು. ನೋಡಿ, ಕುಕ್ಕರ್ ಕೂಗಿ ಪ್ರೆಷರ್ ಇಳಿದಿದೆ. ನೋಡಿ, ಸೊಪ್ಪು ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಇವಾಗ ಒಗ್ಗರಣೆ ಮಾಡೋದಕ್ಕೆ ಒಂದು ಮಾಡಿ ತೊಗೊಂಡು ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾದಿದೆ. ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕೊತಾ ಇದ್ದೀನಿ. ಯೆಲ್ಲೋ ಕಲರ್ ಸಾಸಿವೆ. ಈ ಸಾಸಿವೆ ತೆಗಿತಂದಂಗೆ ಮೆಣಸಿಗೆ ಹಾಕೊತಾ ಇದ್ದೀನಿ. ಮೆಣಸಿಗೆ ಹಾಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಜಿಡ್ಕೊಂಡು ಹಾಕೊತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಬಾಡ್ಕೊಂಡ್ಬಿಡೋಣ. ನೀವು ಒಗ್ಗರಣೆ ಸ್ವಲ್ಪ ಬಾಡ್ತಾ ಇದ್ದಂಗೆ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಹಾಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡಬೇಕು. ನೋಡಿ, ಈರುಳ್ಳಿ ಬಾಡ್ತಾ ಇದ್ದಂಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು, 1.5 ಸ್ಪೂನ್ ಅಷ್ಟು ಧನಿಯಾ ಪೌಡ್ರು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಡ್ರೈ ಮ್ಯಾಂಗೋ ಪೌಡರ್ ಹಾಕೊತಾ ಇದ್ದೀನಿ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ನೀವು ಒಗ್ಗರಣೆ ಎಲ್ಲ ಚೆನ್ನಾಗಿ ಬಾಡಿದೆ.
2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ನೀರಲ್ಲಿ ಗಂಟಿಲ್ ಥರ ಕಲಿಸ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅಡುಗೆ ಮನೆ ನೀರು ಹಾಕಿ ಸ್ವಲ್ಪ ಸಾಕು. ಇದಾಗಿದೆ. ಇವಾಗ ಬೇಯಿಸಿಕೊಂಡು ಸೊಪ್ಪನ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಇವಾಗ ಬೇಯಿಸಿಕೊಂಡಿದ್ವಲ್ಲ ಮೂಲಂಗಿ ಸೊಪ್ಪು ಮೂಲಂಗಿ ಎಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಇದೊಂದ್ಸರಿ ಮಿಕ್ಸ್ ಮಾಡ್ಕೊಬಿಡೋಣ. ಅಡುಗೆ ಮನೆಯವ್ರೆ, ನೀವು ಮಾಡೋ ಮೂಲಂಗಿ ಸೊಪ್ಪು ಪಲ್ಯಕ್ಕೂ ನಾವು ಮಾಡ್ತಾ ಏನೋ ಡಿಫ್ರೆನ್ಸ್ ಇದೆಯಾ? ತುಂಬ ಡಿಫ್ರೆನ್ಸ್ ಇದೆಯಾ? ಟೇಸ್ಟ್ ಹಂಗೆ ಡಿಫ್ರೆಂಟ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಇದನ್ನು ಮುಚ್ಚಿಕ್ಬಿಟ್ಟು ಒಂದು 3 ರಿಂದ 4 ನಿಮಿಷ ಇದನ್ನ ಬೇಯಿಸ್ಕೊಬಿಡೋಣ. ಎಲ್ಲ ಹೊಂದ್ಕೋಬೇಕಲ್ಲ, ಮಸಾಲೆ ಎಲ್ಲ ಹೊಂದ್ಕೊಳಕ್ಕಲ್ಲ ಹಂಗೆ ನೋಡಿ. ಇವಾಗ ಒಂದು 3 ರಿಂದ 4 ನಿಮಿಷ ಆಗಿದೆ. ಅಡುಗೆ ಮನೆಯವ್ರೆ ಚೆನ್ನಾಗಿ ಬೆಂದಿದೆಯಾ? ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಮೂಲಂಗಿ ಮತ್ತೆ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.